ಯಲ್ಲಾಪುರದ ಅರಬೈಲ್ ಬಳಿ ಅಪಘಾತ ಪ್ರಕರಣ ಸಂಭವಿಸಿದೆ. ಒಂದೊಂದು ಕುಟುಂಬದ್ದು ಒಂದೊಂದು ಕಣ್ಣೀರ ಕಥೆ. ಮನೆಗೆ ಆಸರೆಯಾಗಿದ್ದ ಮಂಜುನಾಥ್ ಸಾವಾಗಿದೆ. ವರ್ಷದ ಹಿಂದೆಯಷ್ಟೇ ಅಪ್ಪನ ಸಾವಾಗಿತ್ತು. ಮನೆಯ ಜವಾಬ್ದಾರಿ ಆತನ ಮೇಲಿತ್ತು, ಮಂಜುನಾಥ್ ಮೇಲೆ. ಜೀವನೋಪಾಯಕ್ಕಾಗಿ ಸ್ವಿಗ್ಗಿ ಡೆಲಿವರಿಯನ್ನ ಮಾಡ್ತಾ ಇದ್ದ ಮಂಜುನಾಥ್. ಹಿರಿಯ ಮಗ ಮಂಜುನಾಥ್ ಮೇಲೆಯೇ ಇದ್ದಂತಹ ಜವಾಬ್ದಾರಿ ಎಲ್ಲವೂ ಕೂಡ. ಆದರೆ ಯಲ್ಲಾಪುರದ ಅರಬೈಲ್ ಬಳಿ ಅಪಘಾತ ಆಯ್ತಲ್ಲ, ಈ ಅಪಘಾತದಲ್ಲಿ ಮಂಜುನಾಥ್ ಸಾವನ್ನಪ್ಪಿರೋದು ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಆಧಾರವಾಗಿದ್ದಂತಹ ಮನೆ ಮಗನೇ ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾನೆ. ವರ್ಷದ ಹಿಂದೆಯಷ್ಟೇ ಅಪ್ಪನ ಸಾವಾಗಿತ್ತು. ಹಾಗಾಗಿ ಕಷ್ಟಪಟ್ಟು ತಮ್ಮ ಸಂಸಾರವನ್ನು ತೂಗಿಸ್ಬೇಕು ಅಂತ ಹೇಳಿ ಮನೆಯಲ್ಲಿ ಹಿರಿಯ ಮಗ ಆಗಿರೋದ್ರಿಂದ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಅಪ್ಪ ಕೂಡ 1 ವರ್ಷದ ಹಿಂದೆ ಸಾವನ್ನಪ್ಪಿರೋದ್ರಿಂದ ಆ ಜವಾಬ್ದಾರಿಯನ್ನೆಲ್ಲ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಸ್ವಿಗ್ಗಿ ಅಂತ ಡೆಲಿವರಿ ಮಾಡ್ಕೊಂಡಿದ್ದ ಮಂಜುನಾಥ್. ಆದರೆ ಈ ಒಂದು ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಲ್ಲದೆ ಮನೆಗೆ ಆಧಾರವಾಗಿದ್ದಂತಹ ಮಂಜುನಾಥ್ ಎಲ್ಲರನ್ನ, ಅವರ ಕುಟುಂಬದವರೆಲ್ಲರನ್ನೂ ಕೂಡ ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. 1 ವರ್ಷದ ಹಿಂದೆ ಅಷ್ಟೇ ತಂದೆ ಸಾವಾಗಿತ್ತು. ಈಗ 1 ವರ್ಷ ಆದ ನಂತರ ಮಗನ ಸಾವು ಅಂತಂದ್ರೆ ಎಂತಹ ದುರ್ದೈವ ಸ್ಥಿತಿ ಇದು. ನಿಜಕ್ಕೂ ಕೂಡ ಯಾರು ಊಹೆ ಮಾಡಿಕೊಳ್ಳಲಾಗದಷ್ಟು ನಡೆದಿರುವಂತಹ ಭೀಕರ ಅಪಘಾತ ಇದು. ಮಂಜುನಾಥ್ ಅವರ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ಜೀವನ ಪೂರ್ತಿ ಎದುರಾಗಿ ಬಿಡ್ತವೆ. ಹಾಗೆ ಈ ದುಃಖವನ್ನು ಭರಿಸುವಂತಹ ಶಕ್ತಿ ಆ ದೇವರು ಮಂಜುನಾಥ್ ಅವರ ಕುಟುಂಬಕ್ಕೆ ಕೊಡುತ್ತೆ. ಸದ್ಯ ಯಾವುದೇ ವಾಹನ ಚಲಾಯಿಸುವಾಗ ಎಡಬದಿ, ಬಲಬದಿ, ಹಿಂದೆ, ಮುಂಭಾಗ ಎಲ್ಲವೂ ಕೂಡ ಗಮನಿಸಿಕೊಂಡು ಗಾಡಿಯನ್ನು ಓಡಿಸುವಂತಹ ಸೌಜನ್ಯತೆ ಡ್ರೈವರ್ಸಿಗೆ ಇರಬೇಕು, ಚಾಲಕರಿಗಿರಬೇಕು. ಆದರೂ ಕೂಡ ಎಲ್ಲವೂ ಇದ್ರೂ ಕೂಡ ಒಮ್ಮೊಮ್ಮೆ ನಾವು ಕರೆಕ್ಟಾಗಿ ಗಾಡಿಗಳನ್ನು ಓಡಿಸಿದ್ರು ಕೂಡ ನಮ್ಮ ಎದುರಿಗೆ ಬರುವಂತಹ ಗಾಡಿಗಳು ಅಥವಾ ವಾಹನಗಳು ಅಷ್ಟು ಗ್ಯಾರಂಟಿ ಇರೋದಿಲ್ಲ. ಯಾಕಂದರೆ ಅವರು ಯಾವ ಇದರಲ್ಲಿ ಓಡಿಸ್ತಾ ಇರ್ತಾರೋ ಗೊತ್ತಿಲ್ಲ. ನಾವೆಲ್ಲ ಪರ್ಫೆಕ್ಟಾಗಿದ್ದು ಗಾಡಿಯನ್ನು ಓಡಿಸ್ತಾ ಇದ್ರು ಕೂಡ ಅಪಘಾತಗಳಾಗೋದು ಹೆಚ್ಚು. ಆದರೆ ಇಂತಹ ಒಂದು ಅಪಘಾತದಲ್ಲಿ ಹೋಗಿದಂತಹ ಅಷ್ಟೂ ಜನರಲ್ಲಿ ಬರೋಬ್ಬರಿ 6 ಜನರು ಅಲ್ಲೇ ಸ್ಪಾಟಲ್ಲೇ ಒಂದು ಹತ್ಯೆ ಆದ ನಂತರ ಅಲ್ಲಿ ಸದ್ಯ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಮಲ್ಲಿಕಾರ್ಜುನ್, ಈಗ ಯಾವ ರೀತಿಯಾಗಿ ಒಂದು ಅಪಘಾತ ಸಂಭವಿಸ್ತು? ಓವರ್ಟೇಕ್ ಆಗ ಅಥವಾ ಮುಖಾಮುಖಿ ಡಿಕ್ಕಿ ಆಗ ಹೇಗಾಯ್ತು ಈ ಒಂದು ಅಪಘಾತ? ನಿನ್ನೆ ಏನು ಅಂತಂತಂದ್ರ ಧಾರವಾಡ ಮೂಲದ ಇವರೇನು ಇಲ್ಲಿಂದ 9 ಜನ ಹೋಗ್ತಾರೆ. ಎಲ್ಲರೂ ಸಹ ಧಾರವಾಡ ಜಿಲ್ಲೆ ಮತ್ತು ಧಾರವಾಡದ ಸಮೀಪದ ಅಗ್ನಿಗಿರಿ ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲರೂ ಸೇರಿ ಏನಂತಂದ್ರೆ ಧಾರವಾಡದಲ್ಲಿ ಒಂದ್ ಕಡೆ ಇವರು ಫುಡ್ ಡೆಲಿವರಿ ಬಾಯ್ಸ್ಗಳಾಗಿರ್ತಾರೆ. ಅಂದ್ರೆ ಸ್ವಿಗ್ಗಿ, ಜೊಮ್ಯಾಟೊ ಅಂತ ಫುಡ್ ಡೆಲಿವರಿ ಬಾಯ್ಸ್ಗಳಿರ್ತಾರ. ಇವರು ಎಲ್ಲರೂ ಈಗೇನು ಮಳೆಗಾಲ ಚಲುವಾಗಿರೋದ್ರಿಂದ ಈ ಒಂದು ಖುಷಿ ಪಡ್ಲಿಕ್ಕೆ ಇವರೆಲ್ಲರೂ ಜೊತೆಗೆ ಸೇರ್ಕೊಂಡು ಏನಂತಲ್ಲ ಗೋಕರ್ಣಕ್ಕೆ ಪ್ರವಾಸಕ್ಕೆ ಅಂತ ಹೊರಟಿರ್ತಾರೆ. ಅಂದ್ರೆ ಒಂದು ಕೃಷಿಯರ ವಾಹನ ಬಾಡಿಗೆ ಮಾಡ್ಕೊಂಡು ಎಲ್ಲರೂ ಸೇರಿ ಮಾಡ್ಕೊಂಡು ಎಲ್ಲರೂ ದುಡ್ಡು ಅಂದ್ರೆ ಒಂದು ಮಿಲಿಟರಿ ಸಿಸ್ಟಮ್ ಮಾಡ್ಕೊಂಡು ಗೋಕರ್ಣ ಕಡೆ ಹೋಗ್ತಿರ್ತಾರೆ. ಗೋಕರ್ಣ ಕಡೆ ಹೋಗುವಂತ ಸಂದರ್ಭದಲ್ಲಿ ಏನಾಗತ್ತಂತಂದ್ರೆ ಯಲ್ಲಾಪುರ ಬಳಿ, ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಬಳಿ ಆರ್ತಿ ಬಯಲ್ ಅಂತ ಏನು ಗ್ರಾಮ ಇದೆ, ಅಲ್ಲಿ ಒಂದು ಎದುರಿಗೆ ಬಂದಂತ ಮುಖಾಮುಖಿ ಹೊಡೆದಂತ ಏನು ಕೃಷಿಯರಿಗೆ ಲಾರಿ ಮುಖಾಮುಖಿ ಡಿಕ್ಕಿ ಹೊಡೆಯುತ್ತ. ಈ ಡಿಕ್ಕಿ ಹೊಡೆದ ಪರಿಣಾಮ ಏನಂತಂದ್ರೆ ಸ್ಥಳದಲ್ಲಿ ಚಾಲಕ ಸೇರಿ 6 ಜನ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ತಾರ. ಅದಾದ ನಂತರ ಏನಂತಾರೆ ಉಳಿದಂತ 3ರನ್ನ ಹುಬ್ಬಳ್ಳಿಯ ಒಂದು ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡ್ತಾರೆ. ಯಾಕಂತಂದ್ರೆ ಅದರಲ್ಲಿ 3 ಜನ ಗಂಭೀರವಾಗಿ ಗಾಯಗೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ ನಂತರ ಏನಾಗ್ತದಂದ್ರೆ ಇದೀಗ ತಾನೇ ಹುಬ್ಬಳ್ಳಿಯಲ್ಲಿಯೂ ಸಹ ಒಬ್ಬ ಗಾಯಾಳಾಗಿರ್ತಾರೆ. ಅದರಲ್ಲಿ ಒಬ್ಬ ಅಭಿಷೇಕ್ ಅನ್ನುವಂತ ಸಹ ಇಲ್ಲಿ ಹುಬ್ಬಳ್ಳಿಯ ಒಂದು ಕಿಮ್ಸ್ ಆಸ್ಪತ್ರೆ ಸಾವನ್ನಪ್ತಾನೆ. ಹೀಗಾಗಿ ಈ ಏನು ದುರ್ಘಟನೆ ನಡೆದಿದೆ, ಭೀಕರ ರಸ್ತೆ ದುರ್ಘಟನೆ ನಡೀತಿದೆ, ಇದರಲ್ಲಿ ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬೋದು ಇಂಚರ. ಎಸ್ ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮನ್ನ ಮಾಹಿತಿಗಾಗಿ.
ಎಷ್ಟೊತ್ತಿಗೆ ಬಿಟ್ಟಿದೆ ಗಾಡಿ 11:30 ಆಗಿತ್ತು. ಏನಾಯ್ತು ಗಂಟೆ ಹೆಂಗಾಗ್ತದೆ? ಗೊತ್ತಿಲ್ಲ ಸರ್, ನಾನು ಮಲ್ಕೊಂಡಿದ್ದೆ ಗಾಡಿಯಾಗ. ಗಾಡಿ ಬಿದ್ದಿದ ಮೇಲೆ ನಾವು ಅವರು ಒಂದು ಇಬ್ಬರು ಜನ ಬಂದರು ಅಲ್ಲಿ. ಅವ್ರು ಬಂದು ಡೋರ್ ತೆಗೆದ ಮೇಲೆ ಎದ್ದು ನೋಡಿದ್ದೆ ನಾವು. ನನ್ನ ಬಾಜುನೇ ಇವು ಸಚಿನನ್ನ ಮಲ್ಕೊಂಡಿದ್ದ ಮತ್ತು ಅವ್ರು ಅಭಿಯನ್ನ ಮಲ್ಕೊಂಡಿದ್ದರು. ನಾವು ಹಿಂದೆ ಕೃಷರಲ್ಲಿ ಮಲ್ಕೊಂಡಿದ್ವಿ. ಅವರಿಗೆ ಎಬ್ಸಿ ಇದು ಮಾಡಿದ್ವಿ. ಸಚಿನನ್ನ ಆಯ್ತು ಹೇಳ್ತೇನೆ ಅಂತಂದ್ರು. 9 ಜನ ಹೋಗಿದ್ವಿ ಸರ್, ಡ್ರೈವರ್ ಹಿಡ್ಕೊಂಡು. ಅದು ಗೊತ್ತಿಲ್ಲ ಸರ್, ನಂಗೆ ಲೊಕೇಶನ್ ಗೊತ್ತಿಲ್ಲ. ರಾತ್ರಿ ಆಗಿತ್ತು, ಯಲ್ಲಾಪುರ ದಾಟಿದ್ವಿ. ಏನು ಕೆಲಸ ಮಾಡ್ತಿರ್ಬೋದು ನೀವೆಲ್ಲ? ಹೆಂಗೆ ಫ್ರೆಂಡ್ಸಾ ಎಲ್ಲ? ಹಾಂ, ಫ್ರೆಂಡ್ಸ್. ಅಂದರೆ ನಾನು ಕಾಲೇಜ್ ಇತ್ತು ಸರ್, ಕಾಲೇಜ್ ಮುಗಿಸ್ಕೊಂಡು ಸ್ವಿಗ್ಗಿನೇ ವರ್ಕ್ ಮಾಡ್ತಾನೆ ರೀ ಎಲ್ಲರೂ. ಏನು ಎಷ್ಟೊತ್ತಿಗೆ ಬಿಟ್ಟಿದ್ರಿ ನೀವು ನಿನ್ನೆ ಇಲ್ಲಿಂದ ಧಾರವಾಡ? 11:00 ರಾತ್ರಿ 11:00. ಅಲ್ಲಿ ಹೆಂಗಾಯ್ತು ಏನೂ ಗೊತ್ತಿಲ್ಲ? ಏನೂ ಗೊತ್ತಿಲ್ಲ ಸರ್. ಒಮ್ಮಾಗಲೇ ಬಿದ್ದ ಮೇಲೆ ಅವ್ರು ಬಂದು ಡೋರ್ ತೆಗೆದ ಮೇಲೆ ಎದ್ದಿದ್ದು ನಾನು. ಈಗ ನಿಮ್ಮ ಪ್ರಕಾರ ಎಷ್ಟು ಮಂದಿ ಉಳಿದೋರಿದ್ರಿ? ಈಗ ನೀವು ಉಳಿದೋರು ಎಷ್ಟು ಮಂದಿ? ಈಗ ಉಳಿದವರು ನಾವು 4 ಜನ ಇದ್ವಿ ಸರ್. ಮತ್ತೆ ಬೆಳಗ್ಗೆ ಒಬ್ರು ತೀರ್ಕೊಂಡ್ರು. ಇವಾಗ ಇವರೊಬ್ರು, ಇನ್ನೊಬ್ರು ಒಳಗಿದ್ದಾರೆ, ನಾನೊಬ್ಬ. ಉಳಿದೋರು ಹೆಸರು ಏನು? ಇನ್ನೊಬ್ರು ಚನ್ನಬಸು. ಮತ್ತು ನಿಮ್ಮ ಹೆಸರು? ಶಿವರಾಜ್. 4 ಜನ ಇಲ್ಲಿ KMC ಬಂದರು. ಡ್ರೈವರ್ನ ಇದು ಮಾಡಿದ? ಡ್ರೈವರ್ ಸ್ಪಾಟಲ್ಲಿ ಕಾಲಾಗಿದೆ. ಎಲ್ಲಿದ್ದು ಗಾಡಿ? ಎಲ್ಲಿದ್ದು? ಧಾರವಾಡದ್ದು.